ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮೊದಲ ಪ್ರಮುಖ ಸುದ್ದಿ ಇರುವಂತದ್ದು ಭೂಮಾಫಿಯಾ ಕಣ್ಣಿಗೆ ಬಿದ್ದ ಬಡ ಮಕ್ಕಳಿಗೆ ಮೀಸಲಿಟ್ಟಂತಹ ಭೂಮಿಯ ಕುರಿತಾಗಿ. ಬಹಳ ಸದುದ್ದೇಶದಿಂದ ತಮ್ಮ ಜಮೀನನ್ನ ಒಬ್ಬ ತಾಯಿ ಕೊಡ್ತಾರೆ. ಆಕೆ ಅಲ್ಲಿ ಬಂದಂತಹ ಆದಾಯ ಎಲ್ಲವೂ ಕೂಡ ಅವು ಪ್ರಮುಖವಾಗಿ ಬಡ ಮಕ್ಕಳ ಶಿಕ್ಷಣಕ್ಕೆ ನಿಯೋಗ ಆಗಲಿ ಅಂತ. ಆದ್ರೆ ಈಗ ಆಗ್ತಿರೋದೇನು? ಅದು ಆ ಭೂಮಿ, ಅದರಲ್ಲೂ ಕೂಡ ಬೆಂಗಳೂರಿನಂತಹ ಬಂಗಾರದಂತಹ ಬೆಲೆ ಬಾಳುವಂತಹ ಜಾಗದಲ್ಲಿರುವಂತಹ ಭೂಮಿ, ಅದು ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಭೂಮಿ. ಅಂತಹ ಭೂಮಿ ಈಗ ಭೂಗಳ್ಳರ ಪಾಲಾಗ್ತಾ ಇದೆಯಾ? ಯಾಕಂದ್ರೆ ಭೂಮಾಫಿಯಾದ ಕಣ್ಣು ಅದರ ಮೇಲೆ ಬಿದ್ದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಆ ಭೂಗಳ್ಳರ ನಿಜ ಬಣ್ಣವನ್ನ ಬಯಲಿಗೆಳಿತಾ ಇದೆ. ಹಾಗಾದ್ರೆ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಭೂಮಿ ಭೂಗಳ್ಳರ ಕೈ ಸೇರುತ್ತಿರೋದಾದ್ರೂ ಹೇಗೆ? ಬರೋಬ್ಬರಿ 45 ಎಕರೆ ಭೂಮಿ ಅದು. ಬಡ ಮಕ್ಕಳ ಶಿಕ್ಷಣಕ್ಕೆ ಅಂತ ಮೀಸಲಿಟ್ಟಂತಹ ಭೂಮಿಯನ್ನ ಹಾಗಿದ್ರೆ ನುಂಗ್ ಹಾಕ್ಬಿಟ್ರ ಭೂಮಾಫಿಯಾದವರು. ಸುಳ್ಳು ದಾಖಲೆಯನ್ನ ಸೃಷ್ಟಿಸಿ ತಪ್ಪಾಗಿ ಅರ್ಥೈಸಿ ಭೂ ಕಬಳಿಕೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಅಂತಹದೊಂದು ಸುದ್ದಿಯನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. ಇದು ಬೆಂಗಳೂರಿನ ಸಜ್ಜೆಪಾಳ್ಯದ 45 ಎಕರೆ ಭೂಮಿ. ಆ ಭೂಮಿಯ ಮೇಲೆ ಪ್ರಭಾವಿಗಳೀಗ ಕಣ್ಣಿಟ್ಟಿರೋದು. ಬೆಂಗಳೂರಿನ ಹೃದಯ ಭಾಗದಲ್ಲಿದೆ. ಬಂಗಾರದಂತ ಬೆಲೆ ಬಾಳುವ ಭೂಮಿ ಅದು. ಮಾಗಡಿ ರಸ್ತೆ, ಸುಮ್ಮನಹಳ್ಳಿ ಸಿಗ್ನಲ್ ಸಮೀಪದಲ್ಲೇ ಇರುವಂತಹ ಭೂಮಿ ಅದು. ಆ ಭೂಮಿಯ ಮೇಲೆ ಈಗ ಭೂಗಳ್ಳರ ಕಣ್ಣು ಬಿದ್ದಿದೆ. 45 ಎಕರೆ ಭೂಮಿಯನ್ನ ನುಂಗೋದಕ್ಕೆ ಹೊರಟ್ರ. ಬಡ ಮಕ್ಕಳ ಶಿಕ್ಷಣಕ್ಕೆ ಅಂತ ತಮ್ಮ ಸ್ವಂತ ಭೂಮಿಯನ್ನೇ ಕೊಟ್ಟಂತಹ ತಾಯಿ ಈಗಿಲ್ಲ. ಆದ್ರೆ ಅವರು ಸದುದ್ದೇಶದಿಂದ ಕೊಟ್ಟಂತಹ ಭೂಮಿಯನ್ನ ಕಬಳಿಸುವ ಯತ್ನ ಹೇಗಾಗ್ತಾ ಇದೆ? ಹಾಗಿದ್ರೆ ಪ್ರಭಾವಿಗಳ ಕಣ್ಣು ಆ ಭೂಮಿಯ ಮೇಲೆ ಬಿದ್ದಿದ್ಯಾ? ಮಾಗಡಿ ರಸ್ತೆಯ ಸುಮ್ಮನಹಳ್ಳಿ ಸಿಗ್ನಲ್ ಬಳಿ ಇರುವಂತಹ ಭೂಮಿಯದು. ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇದೇ ಜಾಗದ ಬಗ್ಗೆ ನಾವು ಮಾತನಾಡ್ತಾ ಇರೋದು. 45 ಎಕರೆ ಭೂಮಿ ಇದು. ಈ ಭೂಮಿಯ ಮೇಲೆ ಈಗ ಭೂಗಳ್ಳರು ಕಣ್ಣಿಟ್ಟಿದ್ದಾರೆ. ಬೆಂಗಳೂರಿನ ಮಧ್ಯಭಾಗದಲ್ಲಿ, ಹೃದಯ ಭಾಗದಲ್ಲಿದೆ ಅಂತಂದ್ರೆ ತಮಗೆ ಅಂದಾಜಾಗಿರ್ಬೋದು ಎಂತ ಬೆಲೆ ಬಾಳುವ ಭೂಮಿ ಇದು ಅಂತ. ಕೋಟ್ಯಂತರ ಬೆಲೆ ಬಾಳುವಂತಹ ಭೂಮಿ. ಆದರೆ ಇಂತಹ ಭೂಮಿಯನ್ನ ಬಡ ಮಕ್ಕಳ ಶಿಕ್ಷಣಕ್ಕೆ ನಿಯೋಗ ಆಗಲಿ ಅಂತ, ವಿನಿಯೋಗ ಆಗಲಿ ಎನ್ನುವಂತಹ ಸದುದ್ದೇಶದಿಂದ ಮೀಸಲಿಟ್ಟಿದ್ರು. ಆದರೆ ಈಗ ಆ ಜಮೀನಿನನ್ನ ನಮಗ್ ಸೇರಿದ್ದು ಅಂತ ಹೇಳಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನು ಕಬಳಿಸುವಂತಹ ಪ್ರಯತ್ನಕ್ಕೆ ಪ್ರಭಾವಿಗಳು ಮುಂದಾಗಿದ್ದಾರೆ. ಆ ಭೂಗಳ್ಳರ ನಿಜ ಬಂಡವನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲು ಮಾಡ್ತಾ ಇದೆ. ಇನ್ನು ಈ ಭೂಮಿಯ ಬಗ್ಗೆ ಮಾಹಿತಿಯನ್ನ ಕೊಡೋದಾದ್ರೆ, ಮಕ್ಕಳಿಲ್ಲದಂತಹ ವಿಧವೆ ರಂಗಮ್ಮ ತನ್ನ ಗಂಡ ಕೃಷ್ಣಪ್ಪನ ಹೆಸರಲ್ಲಿ ಚಿರಾಸ್ತಿಗೊಳಿಸಿದ್ರು ವಿಲ್ಲನ್ನ. 1962ರಲ್ಲಿ 96 ಎಕರೆ 36 ಗುಂಟೆ ಭೂಮಿಯನ್ನ ಮಕ್ಕಳ ಶಿಕ್ಷಣಕ್ಕೆ ಅಂತ ಮೀಸಲಿಟ್ಟಿರ್ತಾರೆ. ಭೂಮಿ ಮೇಲ್ವಿಚಾರಣೆಗಾಗಿ ರಂಗಮ್ಮ ಅವರ ಸೋದರಳಿಯ ಪುಟ್ಟಸ್ವಾಮಿ ಅವರನ್ನ ನೇಮಕ ಮಾಡಿರ್ತಾರೆ. ಇನ್ನು 96 ಎಕರೆ ಭೂಮಿಯಿಂದ ಬಂದ ಆದಾಯ ಬಡ ಮಕ್ಕಳ ಶಿಕ್ಷಣಕ್ಕೆ ಮೀಸಲಿಡಬೇಕು. ಈ ಭೂಮಿ ಸೇಲ್ ಮಾಡುವಂತಿಲ್ಲ, ಬಡ ಮಕ್ಕಳ ಉದ್ಧಾರಕ್ಕೆ ಬಳಸುವಂತೆ ವಿಲ್ನಲ್ಲಿ ತಮ್ಮ ಮರಣ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿರ್ತಾರೆ ವಿಧವೆ ರಂಗಮ್ಮ. 1978ರಲ್ಲಿ ಪುಟ್ಟಸ್ವಾಮಿ ರಂಗಮ್ಮ ಕೃಷ್ಣಪ್ಪ ಎಜುಕೇಶನ್ ಟ್ರಸ್ಟ್ ಅನ್ನ ರಚನೆ ಮಾಡಲಾಗುತ್ತೆ. ದಾನ ಪತ್ರ ಹಸ್ತಾಂತರ ಒಕ್ಕಲಿಗರ ಸಂಘದ 12 ನಿರ್ದೇಶಕರು, ಪುಟ್ಟಸ್ವಾಮಿಯ 3 ಸಂಬಂಧಿಗರು ಟ್ರಸ್ಟಿಗಳಾಗಿರ್ತಾರೆ. ಉಸ್ತುವಾರಿ ಪುಟ್ಟಸ್ವಾಮಿ ಸಾವಿನ ಬಳಿಕ ಅವರ ಪುತ್ರ BP ಮಹೇಂದ್ರ ಭೂಗಳ್ಳರಿಗೆ ಸಾಥ್ ನೀಡ್ತಾ ಇದ್ದಾರೆ. ಉಸ್ತುವಾರಿ ಪುಟ್ಟಸ್ವಾಮಿ ಸಾವಿನ ಬಳಿಕ ಅವರ ಪುತ್ರ ಮಹೇಂದ್ರ ಅವರಿಗೆ ಎಲ್ಲ ಜವಾಬ್ದಾರಿ ಬರುತ್ತೆ. ಆದ್ರೆ ಈ BP ಮಹೇಂದ್ರ ಭೂಗಳ್ಳರಿಗೀಗ ಸಾಥ್ ನೀಡ್ತಾ ಇದ್ದಾರೆ. ವಿಚಾರ, ಒಬ್ಬ ರಂಗಮ್ಮ ಅನ್ನುವಂತಹ ಮಕ್ಕಳಿಲ್ಲದ ವಿಧವೆ ತನ್ನ ಗಂಡನ ಹೆಸರು ಚಿರಸ್ಥಾಯಿಯಾಗಿ ಉಳಿಬೇಕು ಅಂತ ಹೇಳಿ ಅದನ್ನ ಬಹಳ ಸದುದ್ದೇಶದಿಂದ ಆ ಭೂಮಿ ಮಕ್ಕಳ ಶಿಕ್ಷಣಕ್ಕೆ ಅಂತ ಮೀಸಲಿರಲಿ ಅಂತ ನೋಡಿದ್ರು. ಆದ್ರೆ ಆದದ್ದೇ ಬೇರೆ. ಆಕೆ ಒಂದು ವಿಲ್ ಕೂಡ ಬರೀತಾರೆ. ಆ ವಿಲ್ ಅವರು ಸ್ಪಷ್ಟವಾಗಿ ಉಲ್ಲೇಖಿಸ್ತಾರೆ, ಯಾವುದೇ ಕಾರಣಕ್ಕೂ ಈ ಭೂಮಿ ಸೇಲ್ ಆಗಬಾರದು. ಆ ಭೂಮಿಯಿಂದ ಬಂದಂತಹ ಆದಾಯ ಅಂದ್ರೆ 96 ಎಕರೆ ಭೂಮಿ ಇರುತ್ತೆ ಮೊದಲಿಗೆ. ಆ ಬಂದಂತಹ ಆದಾಯವನ್ನ ಬಡ ಮಕ್ಕಳ ಶಿಕ್ಷಣಕ್ಕೆ ಮೀಸಲಿಡಬೇಕು ಅಂತ ಹೇಳಿ ಕೇವಲ ಅದರ ಮೇಲ್ವಿಚಾರಣೆಯನ್ನ ಮಾತ್ರ ತಮ್ಮ ಸೋದರಳಿಯ ಪುಟ್ಟಸ್ವಾಮಿಗೆ ವಹಿಸ್ಕೊಡ್ತಾರೆ. ಆ ಪುಟ್ಟಸ್ವಾಮಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. 78ರಲ್ಲಿ ಪುಟ್ಟಸ್ವಾಮಿ ರಂಗಮ್ಮ ಕೃಷ್ಣಪ್ಪ ಎಜುಕೇಶನ್ ಟ್ರಸ್ಟ್ ಅಂತ ಟ್ರಸ್ಟ್ ಅನ್ನು ರಚನೆ ಮಾಡ್ತಾರೆ. ತಾವೊಬ್ಬರೇ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಂತ ಟ್ರಸ್ಟ್ ರಚನೆ ಮಾಡಿ ದಾನ ಪತ್ರವನ್ನು ಹಸ್ತಾಂತರ ಮಾಡ್ತಾರೆ. ಅದರಲ್ಲಿ ಒಕ್ಕಲಿಗರ ಸಂಘದ 12 ನಿರ್ದೇಶಕರು ಮತ್ತೆ ಪುಟ್ಟಸ್ವಾಮಿಯವರ 3 ಸಂಬಂಧಿಗಳು ಆ ಟ್ರಸ್ಟ್ನ ಟ್ರಸ್ಟಿಗಳಾಗಿರ್ತಾರೆ.
ಇದರ ಉಸ್ತುವಾರಿಯನ್ನು ವಹಿಸಿ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಪುಟ್ಟಸ್ವಾಮಿಯವರ ಸಾವಿನ ಬಳಿಕ ಆದದ್ದೇನು? ಪುಟ್ಟಸ್ವಾಮಿಯವರ ಪುತ್ರ BP ಮಹೇಂದ್ರ ಭೂಗಳ್ಳರಿಗೆ ಸಾಥ್ ಕೊಟ್ರ ಹಾಗಿದ್ರೆ ಪುಟ್ಟಸ್ವಾಮಿಯವರ ಮರಣಾನಂತರ ಆ ಮೇಲ್ವಿಚಾರಣೆಯನ್ನು ವಹಿಸಿಕೊಳ್ಳುವಂತಹ ಮಹೇಂದ್ರ ಬಂಗಾರದಂತಹ ಭೂಮಿಯನ್ನು ನುಂಗೋ ಪ್ಲಾನ್ ಮಾಡ್ತಾರೆ, ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಈ ಮಧ್ಯೆ ಅಂದ್ರೆ 96 ಎಕರೆ 36 ಗುಂಟೆ ಇದ್ದದ್ದು. ಆದ್ರೆ ಉಳುವವನೇ ಭೂಮಿಯ ಒಡೆಯ ಕಾನೂನೇನು ಬರುತ್ತೆ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ, ಆ ಕಾನೂನಿನಡಿ 52 ಎಕರೆ ಅದು ಬಡವರು ಕಸಿಲಬೇಕಿತ್ತು, ಆದರೆ ಬಲಾಢ್ಯರ ಪಾಲಾಗ್ಬಿಡುತ್ತೆ. ಹಾಗಾಗಿ ಉಳ್ಕೊಳ್ಳೋದು 96ರಲ್ಲಿ ಉಳ್ಕೊಳ್ಳೋದು 52 ಹೋಗಿ ಕೇವಲ 45 ಮಾತ್ರ. ಆ ಭೂಮಿಯನ್ನ ಈಗ ಮತ್ತೊಂದು ರೀತಿಯಲ್ಲಿ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ 52 ಎಕರೆ ಭೂಮಿ ಏನಿದೆ ಬಲಾಢ್ಯರ ಪಾಲಾಯ್ತಲ್ಲ, ಅದಾಗೋದಕ್ಕೂ ಕೂಡ ಮಹೇಂದ್ರ ಅವರಿಂದಲೇ ಪರೋಕ್ಷ ಸಹಕಾರ ಇದೆ. ಇಂಥದ್ದೊಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರ ಜೊತೆಗೆ ಪುಟ್ಟಸ್ವಾಮಿ ರಂಗಮ್ಮ ಅವರ ಪುತ್ರ ಅಂತ ದಾಖಲೆ ಸೃಷ್ಟಿಸಿ ಜಮೀನ್ ಹಕ್ಕನ್ನು ಪಡೆಯುವಂತಹ ಪ್ಲಾನ್ ಮಾಡಿದ್ದಾರೆ ಮಹೇಂದ್ರ. ಪುಟ್ಟಸ್ವಾಮಿ ಅವರು ರಂಗಮ್ಮ ಅವರ ಸೋದರಳಿಯ ವಾರಸುದಾರ ಅಲ್ಲ, ಆದರೆ ಅಂಥದ್ದೊಂದು ದಾಖಲೆಯನ್ನು ಸುಳ್ಳು ದಾಖಲೆಯನ್ನು ಸೃಷ್ಟಿಸ್ತಾರೆ. ಇನ್ನು ರಾಜ್ಯ ಒಕ್ಕಲಿಗ ಸಂಘಕ್ಕೆ 6 ಎಕರೆ, ಉಳಿದ 39 ಎಕರೆ ಮಹೇಂದ್ರನಿಗೆ ಎಂಬಂತ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ರಾಜಿ ಒಪ್ಪಂದ ಆಗಿದೆ ಅಂತ ಒಕ್ಕಲಿಗರ ಸಂಘದಿಂದ ಕೋರ್ಟ್ಗೆ ಮಾಹಿತಿಯನ್ನ ನೀಡಲಾಗಿದೆ. ಸಂಘದ ವತಿಯಿಂದ 68 ಲಕ್ಷ ರೂಪಾಯಿ ಕೋರ್ಟ್ ಶುಲ್ಕವನ್ನ ಕಟ್ಟಿ ಅರ್ಜಿಯನ್ನ ಇತ್ಯರ್ಥ ಮಾಡಲಾಗಿದೆ. 68 ಲಕ್ಷ ರೂಪಾಯಿ ಪಾವತಿಗೆ ಒಕ್ಕಲಿಗರ ಸಂಘದ ಇತರೆ ನಿರ್ದೇಶಕರಿಂದ ಈಗ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಹಣ ಪಾವತಿ ಮಾಡದ ಕಾರಣ ರಾಜಿ ಅರ್ಜಿ ವಜಾ ಮಾಡಿ ಅಂತ ಸಿವಿಲ್ ಕೋರ್ಟ್ ಆದೇಶ ಮಾಡಿದೆ. ರಾಜಿ ಅರ್ಜಿ ವಜಾ ಆದೇಶವನ್ನ ಪ್ರಶ್ನಿಸೋದಕ್ಕೆ ಟ್ರಸ್ಟ್ಗೆ ಅಧಿಕಾರ ಇಲ್ಲ ಅಂತ ಮಹೇಂದ್ರ ವಾದ ಮಾಡ್ತಾ ಇದ್ದಾರೆ. ಈ ರೀತಿ ಈಗ ಒಂದು ಸದುದ್ದೇಶದಿಂದ ಮಕ್ಕಳ ಶಿಕ್ಷಣಕ್ಕೆ ಅಂತ ಮೀಸಲಿಟ್ಟಂತಹ ಭೂಮಿ ಹಾಗಿದ್ರೆ ಭೂಗಳ್ಳರ ಪಾಲಾಗ್ತಾ ಇದೆಯಾ? ಅದರ ಮೇಲ್ವಿಚಾರಣೆಯನ್ನ ವಹಿಸಬೇಕಿತ್ತು. ಜೊತೆಗೆ ತಂದೆಯ ಸಾವಿನ ಬಳಿಕ ಅದನ್ನು ಸಮರ್ಪಕವಾಗಿ ನಡೆಸ್ಕೊಂಡು ಹೋಗಬೇಕಾಗಿದ್ದಂತಹ BP ಮಹೇಂದ್ರ ಅವರೇ ಭೂಗಳ್ಳರಿಗೆ ಸಾಥ್ ಕೊಟ್ಬಿಟ್ರ. ಕೆಲವು ಬಿಲ್ಡರ್ಗಳ ಜೊತೆ ಕೈ ಜೋಡಿಸಿ ಪ್ಲಾನ್ ಅಪ್ರೂವಲ್ಗೆ ಮಹೇಂದ್ರ ಯತ್ನಿಸಿದ್ದಾರೆ. ಅಪ್ಪಚುರಂಜನ್ ನೇತೃತ್ವದ ಅರ್ಜಿ ಸಮಿತಿಗೆ ಟ್ರಸ್ಟ್ ಒಂದು ಅರ್ಜಿ ಸಲ್ಲಿಸಿದೆ. ಆ ದಾಖಲೆಯ ಪ್ರಕಾರ ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ ಹೆಸರಲ್ಲೇ ಆ ಜಮೀನು ಇರಬೇಕು ಅನ್ನೋದು ಸಮಿತಿ ಮಾಡಿರುವಂತಹ ಶಿಫಾರಸು. ಆದರೆ ಕೆಲ ಪ್ರಭಾವಿ ರಾಜಕಾರಣಿಗಳ ಬೆಂಬಲದಿಂದಾಗಿ BDA ಪ್ಲಾನ್ ಅಪ್ರೂವಲ್ಗೆ ಅರ್ಜಿ ಹಾಕ್ಬಿಟ್ಟಿದ್ದಾರೆ. ಆ ಪ್ಲಾನ್ ಅಪ್ರೂವಲ್ ನೀಡದಂತೆ AC ಕೋರ್ಟ್ಗೆ ಈಗಾಗಲೇ ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ನವರು ಅರ್ಜಿ ಸಲ್ಲಿಸಿದ್ದಾರೆ. ಹೀಗಾಗಿ ಕೋರ್ಟ್ ಕೂಡ ಸದ್ಯ ಈ ಜಾಗದ ವಿಚಾರದಲ್ಲಿ ಯಥಾಸ್ಥಿತಿ ಕಾಪಾಡಿಕೊಳ್ಳಿ ಅಂತ ಆದೇಶ ಕೂಡ ನೀಡಿದ್ದಾಗಿದೆ. ಇದೆಲ್ಲದರ ಮಧ್ಯೆ ಮತ್ತೊಂದು ಬೆಳವಣಿಗೆ ಆಗಿದೆ. ಲ್ಯಾಂಡ್ ಡೆವಲಪ್ಗೆ ಅರ್ಜಿಯನ್ನ ಸಲ್ಲಿಸಿ BDAಗೆ 38 ಕೋಟಿ ರೂಪಾಯಿ ಪಾವತಿ ಮಾಡಲಾಗಿದೆ. ರಾಜ್ಯದ ಪ್ರಭಾವಿ ರಾಜಕಾರಣಿಯಿಂದ 38 ಕೋಟಿ ರೂಪಾಯಿ ಪಾವತಿ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಖ್ಯಾತ ಡೆವಲಪರ್ ಕಂಪನಿ ಮೂಲಕ BDAಗೆ 38 ಕೋಟಿ ರೂಪಾಯಿ ಸಂದಾಯ ಆಗಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಬಡ ಮಕ್ಕಳ ಶಿಕ್ಷಣಕ್ಕಾಗಿ ಮೀಸಲಿಟ್ಟಂತಹ ಭೂಮಿ ಉಳಿಸುವಂತೆ ಹೋರಾಟ ಆರಂಭ ಆಗಿದೆ. ಈಗ ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ನಿಂದ ಭೂಮಿ ಉಳಿಸಿಕೊಳ್ಳಲು ಹೋರಾಟ ಮುಂದುವರೆದಿದೆ. ಒಕ್ಕಲಿಗ ನಾಯಕರ ಹಾಗೂ ವಿರೋಧ ಪಕ್ಷದ ನಾಯಕರಿಗೆ ಟ್ರಸ್ಟ್ ಮನವಿ ಮಾಡಿಕೊಳ್ತಾ ಇದೆ. ಬಡ ಮಕ್ಕಳಿಗಾಗಿ ಇರುವಂತಹ ಭೂಮಿ ಅದನ್ನ ಉಳಿಸ್ಕೊಡ್ಬೇಕು ಅಂತ ಈಗ ಮನವಿ ಮಾಡಿಕೊಳ್ತಾ ಇದ್ದಾರೆ. ಭೂಮಿಯನ್ನ ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ಗೆ ಉಳಿಸಲು ಧ್ವನಿ ಎತ್ತುವಂತೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಬೆಂಗಳೂರಿನ ಸಜ್ಜೆಪಾಳ್ಯದಲ್ಲಿ ಬಂಗಾರದಂಥ ಬೆಲೆ ಇರುವಂತಹ ಒಟ್ಟು 45 ಎಕರೆ ಭೂಮಿಗೆ ಈಗ ಭೂಗಳ್ಳರ ಕಣ್ಣು ಬಿದ್ದಿದೆ ಅನ್ನುವಂಥ ಒಂದಷ್ಟು ಆರೋಪಗಳು ಕೇಳಿ ಬಂದಿರುವಂಥದ್ದು. ಈ ಒಂದು ಭೂಮಿ ಕೃಷ್ಣಪ್ಪ ರಂಗಮ್ಮ ಅನ್ನುವಂಥ ಟ್ರಸ್ಟ್ನ ಆಸ್ತಿಯಾಗಿದ್ದು ಅದನ್ನು ಕಬಳಿಕೆ ಮಾಡಲಿಕ್ಕೆ ಸಾಕಷ್ಟು ಜನರು ವಂಚ ಆಗ್ತಿದ್ದಾರೆ ಅಂತ ಹೇಳಿದರೆ ಈ ಒಂದು ಜಮೀನನ್ನು ಉಳಿಸಬೇಕು ಅಂತೇಳಿ ಒಕ್ಕಲಿಗರ ಸಂಘ ಮತ್ತು ಕೃಷ್ಣಪ್ಪ ರಂಗಮ್ಮ ಟ್ರಸ್ಟ್ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇರುವಂಥದ್ದು. ನಮ್ಮ ಜೊತೆ ಈಗ ಆ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷರಾಗಿರುವಂಥ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಈ ಭೂಮಿ ಇದು ಸ್ವಲ್ಪ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಇದು ಯಾರ ಭೂಮಿ, ಯಾಕೆ ಹೋರಾಟ ಸೃಷ್ಟಿಯಾಗಿದೆ? ಸರ್, ಇದು ಒಬ್ಬರು ರಂಗಮ್ಮ ಅಂತಕ್ಕಂಥ ಒಂದು ವಿಧವೆಗೆ ಸೇರಿದಂಥ ಜಮೀನು. ಒಟ್ಟಾರೆ ಸಜ್ಜೆಪಾಳ್ಯ ಮತ್ತು ಮಾಳಗಾಳು ಗ್ರಾಮದ 5-6 ಸರ್ವೆ ನಂಬರ್ಗಳಿಗೆ ಸೇರಿದಂಗೆ 96 ಎಕರೆ 35 ಕುಂಟೆ ಆಕೆಗೆ ಇದ್ದಂಥ ಜಮೀನನ್ನು ತನ್ನ ಸೋದರಳಿಯ ಪುಟ್ಟಸ್ವಾಮಿ ಅವರ ಹೆಸರಿಗೆ ಒಂದು ವಿಲ್ಲನ್ನು
62ನೇ ಇಸ್ವಿಯಲ್ಲಿ ಒಂದು ವಿಲ್ಲನ್ನು ಮಾಡಿ ಆಕೆಯ ಗಂಡ ದಿವಂಗತ ಕೃಷ್ಣಪ್ಪನವರ ಹೆಸರು ಚಿರಸ್ಥಾಯಿಯಾಗಿ ಈ ಸಮಾಜದಲ್ಲಿ ಅಚಂದ್ರಾರ್ಕವಾಗಿ ಉಳಿಲಿಕ್ಕೆ ಏನನ್ನು ಮಾಡಬೇಕು ಅದನ್ನು ಮಾಡು, ನೀನು ಅದಕ್ಕೆ ಬೇಕಾದಂಥ ಎಲ್ಲ ಕೆಲಸ ಕಾರ್ಯವನ್ನು ಮಾಡು ಅಂತ ಹೇಳಿ ಆ 96 ಎಕರೆ 35 ಕುಂಟೆ ಜಮೀನನ್ನು ತನ್ನ ಸೋದರಳಿಯ ಪುಟ್ಟಸ್ವಾಮಿಯವರ ಹೆಸರಿಗೆ ವಿಲ್ ಮೂಲಕ ಹಸ್ತಾಂತರ ಮಾಡಿ, ನೀನು ಎಕ್ಸಿಕ್ಯೂಟರ್ ಮಾತ್ರ, ಈ ಜಾಗದ ಎಕ್ಸಿಕ್ಯೂಟರ್ ಆಗಿ ಈ ಜಾಗವನ್ನು ಉಳಿಸು ಅಂತಕ್ಕಂಥ ಒಂದು ಮನವಿಯನ್ನು ಮಾಡಿ ಅವರು ವಿಲ್ಲನ್ನು ಮಾಡ್ತಾರೆ. ಅದನ್ನು ಸರಿಯಾಗಿ ತೆಗೆದುಕೊಂಡಂಥ ಪುಟ್ಟಸ್ವಾಮಿಯವರು ಸುಮಾರು 12 ವರ್ಷಗಳ ನಂತರ 1978ನೇ ಇಸ್ವಿಯಲ್ಲಿ ಕೃಷ್ಣಪ್ಪ ರಂಗಮ್ಮ ಶಿಕ್ಷಣ ಟ್ರಸ್ಟ್ ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.